ಆದಷ್ಟು ಬೇಗ ನೀವು ಇಲ್ಲೇ ಇರ್ತೀರಿ. ನಿಮ್ಗೇನು ದೂರ, ನಾವು ಬಿಜಾಪುರದಿಂದ ಬಂದಿಲ್ಲ, ನಾನೇನು ಬೆಂಗಳೂರಿಂದ ಬಂದಿಲ್ಲ, ಬಾಗೇವಾಡಿ ಏನು ದೂರ ಇಲ್ಲ, 10 ನಿಮಿಷದ ದಾರಿ ನಿಮಗೆ. ನಾವು ಬಿಟ್ಟರೆ ಬಂದ್ರೆ ನೀವು ಬಿಡೋದಿಲ್ಲ, ಗೊತ್ತಾಯ್ತಾ? ಬಟ್ ನಾನು ಡಿಲೇ ಮಾಡೋದಿಲ್ಲ. ಮನೆ ಮಾತು ನಂಗೆ ಗಂಭೀರತೆ ಅರ್ಥ ಆಗುತ್ತೆ. ಮನುಷ್ಯ ನಿಮ್ಗೆ ಆಗಲೇ ಹೇಳ್ತೀನಿ, ವೈಯಕ್ತಿಕ ಒಬ್ಬೊಬ್ರು ಬಂದು ಏನಾರ ಹೇಳಿದ್ರು ಬೇರೆ ಆಗುತ್ತಾ. ಸಾಮೂಹಿಕವಾಗಿ ಕೊಟ್ಟಾಗ ನಾವು ಅದ್ರದ್ದು ಇವ್ರದ್ದು ಗಮನ ಮಾಡ್ಕೊಂಡು ಇವತ್ತೇ ನಾನು ಸಿಒವರೆಗೆ ನೀವೇನು ಕೊಡ್ತೀರಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ, ಅಲ್ಲ ನೋಡಿರಿ, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅವ್ರಿಗೆ ಕಳಿಸಿರ್ತೀನಿ. ಅವರು ನಾಳೆ ರಜೆ ಇದೆ, ಸಂಡೇ, ಮಂಡೇ ದಿವಸ ನಾವೇ ಖುದ್ದಾಗಿ ಹೋಗ್ಬಿಟ್ಟು ಸರ್ ಇದು ಈ ಥರ ಇದೆ, ಅಲ್ಲಿ ದಡಿ ಕೂತಿರ್ತಾರೆ, ನಮ್ಗೆ ಬೇಗ ಕೊಡಿ ಅಂತ ಕೊಟ್ಟಿರೋದನ್ನ ನಾವು ತನಿಖೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ವಿಡಿಯೋ ಮೇಲೆ ಆಕ್ಷನ್ ಮಾಡೋದಾಗ್ಲಿ ಟ್ರಾನ್ಸ್ಫರ್ ಮಾಡೋ ಅಧಿಕಾರಿಗಳು ಸಿಇಒ ಅವರಿಗೆ. ಓಕೆನಾ? ನಾವು ಈಗ ಒಂದು ನಿಮಿಷ ಕೇಳಿ, ನೀವು ಹೇಳಿದ್ರಿ, ನಾವು ಕೇಳಿದ್ದೀನಲ್ಲ. ಈಗ ನೀವು ಹೇಳ್ದಂಗೆ ಯಾರಾದರೂ ಅನಧಿಕೃತ ವ್ಯಕ್ತಿ ಈಗಾಗಲೇ ಇಲ್ಲಿ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರು, ಇಲ್ಲಿಂದ ಬಂದು ಕೆಲಸ ಮಾಡಿ ನಮಗೆಲ್ಲ ಅವತ್ತಿಂದ ಬೈದ್ರು ಅಂತ ಹೇಳಿದ್ರು. ನೀವು ಅವತ್ತೇ ಇಲ್ಲಿ ನೀವು ಏ ಥರ ಕದ ಹಾಕಿ ಪೊಲೀಸರು ಕರೆಸಿದ್ರೆ ನಾವು ಬರ್ತಿದ್ವಿ, ಅವರು ಬರ್ತಿದ್ವಿ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇರ್ಲಿ ಒಂದ್ ನಿಮಿಷ ಸರ್ ಪ್ಲೀಸ್. ನೀವು ಮಾತಾಡಿದ್ರಲ್ಲ, ಉತ್ತರ ಆಮೇಲೆ ಕೊಡುತ್ತೆ. ಇಲ್ಲ ಬೇಡ ಕುರಿತು ಏನಪ್ಪ ವಿಷಯ ಅಂತಂದ್ರ, ಫಸ್ಟ್ನೇದ್ದು ಅಧಿಕಾರ ಕರ್ತವ್ಯ ಲೋಪ ಕುರಿತು ನಿಮ್ಗೆ ಹೇಳ್ತೀನಿ ಅಂದ್ರ ಆನ್ಲೈನ್ ಅದ ಜಗತ್. ನಾನು ಒಪ್ಕೋತೀನಿ. ನೀವು ಪಂಚಾಯತಿಗೆ ಬಂದಾಗ ಮ್ಯಾನ್ಯುವಲ್ ಮಾಡ್ಬೇಕಲ್ಲ, ಈ ಸದ್ ನಾವು ತೋರಿಸ್ತೇವೆ. 23ನೇ ತಾರೀಕಿನಿಂದ ನಿನ್ನೆ ತನಕ ಅಟೆಂಡೆನ್ಸ್ ಸಹಿ ಮಾಡಿಲ್ಲ. ಈ ಎಂಡದಿಂದ ಒಂದಿನಾನು ಪಂಚಾಯತಿಗೆ ಬಂದಿಲ್ಲ ಅಧಿಕಾರಿಗಳು. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಯಾಕಂದ್ರೆ ನೋಡಿ, CIC ಭಾಳ ವೈಟಿಂಗ್ದಾಗಿರಲಿ, ಇಲ್ಲ ನಾವೊಂದು ವಿಡಿಯೋ ಮಾಡ್ಕೊತೀವಿ, ಬಾಯಿಲೇರ ಹೇಳಿ ಮೌಖಿಕವಾಗಿ, ಅಲ್ಲಿ ತನಕ ನಾವು ಶಾಂತ ಇರ್ತೇವೆ. ಯಾಕೆ ಹೋರಾಟ ಅಂದ್ರೆ ಒಂದೇ ದಿನ ಫಲ ಸಿಗೋದಿಲ್ಲ. ಟೈಮ್ ಅವ್ರು ನಮಗೆಲ್ಲ ನಿನ್ನೆ ಹಿರಿಯರೆಲ್ಲ ಹಳೆ ಹೋರಾಟಗಾರರು ಅಧಿಕಾರಿಗಳು ಎಲ್ಲರೂ ಹೇಳಿದ್ರು, ಒಂದು ದಿನಕ್ಕೆ ಸಿಗೋದು ಅಲ್ಲ, ಸಮಯ ಹೋರಾಟ ಮಾಡಿರಿ, ಯಾವುದೋ ಹೆಸರು ತಗೋಬೇಡ್ರಿ, ಇವರು ಕಲ್ಲವ ಮಲ್ಲವ ನಿಂಗವ ಹೆಸರು ತಗೋಬೇಡ್ರಿ, ಹೋರಾಟ ಶಾಂತಯುತವಾಗಿ ಮಾಡ್ರಿ, ಯಾರು ಶಾಂತಯುತ ಮಾಡ್ತೇವೆ. ನೀವು ಒಂದು ಮೌಖಿಕವಾಗಿರೋ ಒಂದು ಆದೇಶ ಮಾಡಿಕೊಡ್ರಿ, ಒಂದು ರೆಕಾರ್ಡ್ಸ್ ಕೊಡ್ರಿ, ಇಲ್ಲ ಒಂದು ರೈಟಿಂಗ್ದಾಗ ಕೊಡ್ರಿ, ಅಷ್ಟು ದಿನ ನಾವು ವೇಟ್ ಮಾಡ್ತೇವೆ ಪ್ರಾಮಾಣಿಕವಾಗಿ. ಈ ಪಂಚಾಯತಿ ಕಡೆ ಮುಂಚೆ ಹೋಗಿದ್ದು ಇದು 100% ಎಲ್ಲರ ಪರವಾಗಿ ನಾವು ಮಾತಾಡ್ತೇವೆ. ಯಾಕಂದ್ರೆ ಹೋರಾಟ ದಿಕ್ಕು ತಪ್ಪಬಾರದು. ಏನೇನು ಮಾಡ್ಯಾರಪ್ಪ? ಕ್ರಿಯಾ ಯೋಜನೆ ಇಲ್ಲದೆ ಪಂಚಾಯತಿ ಕಟ್ಟಡ ಮಾಡುತ್ತಿರುವುದು. ಜಸ್ಟ್ ನಮ್ಮ ಮೇಲಾಧಿಕಾರಿಗಳ ಪ್ರಶ್ನೆ ಇದು. ಸಾಹೇಬ್ರೆ, ಈ ಪಂಚಾಯತಿ ಕಟ್ಟಡ ಮಾಡಕತ್ತೀರಿ, 10 ರೂಪಾಯಿ ಪಂಚಾಯತಿ ಒಳಗೆ ತೆಗಿಬೇಕಾದ್ರೂ ಕ್ರಿಯಾಯೋಜನೆ ಬೇಕು, ಎಸ್ಟಿಮೇಟ್ ಬೇಕಂತ ನೀವೆಲ್ಲರೂ ನಮ್ಮ ಕಿವಿಗೆ ಹೇಳುವಾಗ ಇದ್ರ ಕ್ರಿಯಾಯೋಜನೆ ನಮಗೆ ಕೊಡ್ಬೇಕು. ಒಂದು ಕ್ರಿಯಾಯೋಜನೆ ಇಲ್ಲಾರ್ದೆ ಇದ್ರೆ ಆಗಿಂದಾಗ ಅದು ಮುಂದೆ ಹೇಳ್ತೀನಿ ಅದು ಏನು ಮಾಡ್ಬೇಕು. ಒಂದನೇದ್ದು ದುರಾಡಳಿತ, ಎರಡನೇದ್ದು ಬೇರೆ ಸಿಬ್ಬಂದಿಯನ್ನು ಬಳಸಿ ಕೆಲಸ ಮಾಡುವುದು. ನಾವು ದಾಖಲೆ ಕೊಡ್ತೇವೆ, ನೀವು ಬಂದಿಲ್ಲ ಅಂದ್ರೆ ನೀವು ದಾಖಲೆ ತೋರಿಸ್ರಿ. 2ನೇ ಪಾಯಿಂಟ್ ದುರಾಡಳಿತ. 3 ಸೋಷಿಯಲ್ ಅಡಿಟ್. 2027-2026 ರದ್ದಾದ ಸಭೆಯಾಗೆ ಆ ಸಭೆ ನಡೆದಿದೆ ಅಂತ ಕಸಿಂದ 15ನೇ ಹಣಕಾಸಿನಾಗ ನೀವು ರೊಕ್ಕ ತೆಗೆದಿರಿ, ನಾವು ನಿಮಗೆ ದಾಖಲೆ ಕೊಡ್ತೇವೆ. ಸಭೆ ರದ್ದಾಗಿದ್ದಕ್ಕೂ ನಾವು ನಿಮಗೆ ವಿಡಿಯೋಗಳನ್ನು ಕೊಡ್ತೇವೆ. 3ನೇ ಪಾಯಿಂಟ್. 4 ಪಂಚಾಯತ್ ಕಾರ್ಯಾಲಯದಲ್ಲಿ CC ಕ್ಯಾಮ್ರಾ ಹಾಕ್ಬೇಕು. ನೀವು ಹಾಕ್ಲಾರಿ ಇವತ್ತಿನ ತನಕ ಕೆಲಸ ಮಾಡಕತ್ತೀರಿ. ಕೆಟ್ಟಿದ್ರೆ ರಿಪೇರಿ ಮಾಡಿಸ್ಬೇಕು, ಕೆಟ್ಟಿದ್ರೆ ನೀವು ಯಾರಿಗೆ ಕೊಟ್ಟಿರಿ ಅವ್ರ ಮೇಲೆ ದಾಖಲೆ ತರಬೇಕು. ಇದು 4ನೇ ಪಾಯಿಂಟ್. ಅಂದ್ರೆ ನಿಮ್ಮ ಅಹಂಕಾರ. 5 ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ 200 ಮನೆಗಳ ಪಂಚಾಯತಿ ನಿಗದಿ ಮಾಡ್ಯದ. ಇವತ್ತಿನ ತನಕ ಫಲಾನುಭವಿಗಳನ್ನು ಆಯ್ಕೆ ಮಾಡಕ್ಕೆ ನೀವು ತಯಾರಿಲ್ಲ. ಇದು 5ನೇ ಪಾಯಿಂಟ್. ಇದು ನಿಮ್ಮ ದುರಾಡಳಿತ. 6ನೇ ಪಾಯಿಂಟ್ ಕೇಳ್ತೀನಿ. ಇದು ನೋಡಲ್ ಅಧಿಕಾರಿಗೆ ಮೇಡಮ್ 31/7/2026 ನೀವು ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದೀರಿ. ಆದರೆ 30/7/2026 ಒಂದೇ ದಿನ, 31/7/2026 ಕೊನೆಯ 2 ದಿನದಾಗ 24,82,000 ನೀವು ತೆಗೆದಿರಿ. ನಮಗೆ 12,42,000 ರೆಕಾರ್ಡ್ಸ್ ಆಲ್ರೆಡಿ ರೊಕ್ಕ ಜಮಾ ಆಗಿದ್ದು ಸಿಕ್ಕದ. ನಿನ್ನೆ ಸಂಜೆ ಕಳಿಸೆ ಮಾಡಿದ್ದು ರೊಕ್ಕ ಜಮಾ ಆಗ್ಯದಲ್ಲ, ನಮಗೆ ಕರೆಕ್ಟ್ ಮಾಹಿತಿ ಸಿಕ್ಕಿಲ್ಲ. ನಿಮ್ಮದು 24,82,000. ಮೇಡಮ್ ನೋಡಲ್ಲ ಅಧಿಕಾರಿ ಅವರೇ, 6 ತಿಂಗಳ ನಿಮ್ಗೆ ದೇವರು ಅವಕಾಶ ಕೊಟ್ಟಿದ್ದ, ಹಿಂದಿನ ತಿಂಗಳದಾಗ ತಗೋಬೇಕಾಗಿತ್ತು. ಇದು ಭ್ರಷ್ಟಾಚಾರದ ಕೂಸನ್ಸ್ತಿರೋ ಏನಿಲ್ಲೋ, ಇದು ಇಷ್ಟು ದುರಾಡಳಿತ. ನೆಕ್ಸ್ಟ್ ಅಧಿಕಾರ ದುರುಪಯೋಗ ಅಂದ್ರೆ ದುರಾಡಳಿತ. ಏನ್ ಮಾಡ್ಯಾರಪ್ಪ ಪಂಚಾಯತಿ ಒಳಗ? 1ನೇ ಪಾಯಿಂಟ್ ಕ್ರಿಯಾ ಯೋಜನೆ ಇಲ್ಲದೆ ಪಂಚಾಯತಿ ಕಟ್ಟಡ ಮಾಡಿರುವುದು. ದಯಮಾಡಿ ನಾನು ಏನ್ ಕೇಳ್ತೀನಿ ಅಂದ್ರ, ಈ ಒಂದು ಪಂಚಾಯತಿ ಕಟ್ಟಡ ಮಾಡಿರಲ್ಲ ಸಂತೋಷ, ಅದಕ್ಕೆ ಸಿಟ್ಟಿಲ್ಲ. ಬಟ್ ಕ್ರಿಯಾ ಯೋಜನೆ ಬೇಕಲ್ಲ, ಎಸ್ಟಿಮೇಟ್ ಬೇಕಲ್ಲ. ಯಾರ ಕೇಳ್ಕೊಲ್ಲ ಕ್ರಿಯಾಯೋಜನೆ ಚೇಂಜ್ ಮಾಡಕ್ ಆ ಅಧಿಕಾರಿ ಈ ಅಧಿಕಾರಿ ಸಹಿ ಬೇಡ್ತಿರಲ್ಲ, ಇದು ಎಲ್ಲಿಂದ ಬಂತು? ಕ್ರಿಯಾಯೋಜನೆ ಬೇಕು, ಎಸ್ಟಿಮೇಟ್ ಬೇಕು. 1ನೇ ದುರುಪಯೋಗ ಅಂದ್ರೆ ದುರಾಡಳಿತ 1ನೇದ್ದು. 2ನೇದ್ದು ಬೇರೆ ಸಿಬ್ಬಂದಿಯನ್ನು ಬಳಸಿ ಕೆಲಸ ಮಾಡಿರುವುದು. ನಾವು ಬೇರೆ
ಸಿಬ್ಬಂದಿಯನ್ನು ಪಂಚಾಯತಿ ಒಳಗಿಟ್ಟ ನೀವು ಬೇರೆದವ್ರಿಗೆ ಕೆಲಸ ಮಾಡಿದ್ರೆ ನಾವು ವಿಡಿಯೋ ಸಮೇತ ಕೊಡ್ತೇವೆ ನಿಮಗ. ನೀವು ಅದನ್ನು ಸಾಬೀತುಪಡಿಸ್ಬೇಕು, ನಾ ಕರ್ಕೊಂಡ್ಬಂದು ಕೆಲಸ ಮಾಡ್ಸಿಲ್ಲ ತಾವು. 2ನೇ ಪಾಯಿಂಟ್, ಇಲ್ಲ ನಿಮಗೆ ಏನಾದರೂ ಮೇಲಧಿಕಾರಿಗಳು ಹೇಳಿದ್ರೆ, ಯಾರೋ DC ನೋ AC ನೋ ಅಥವಾ CM ತಕ ಯಾರಾದರೂ ಹೇಳಿದ್ರೆ ರೆಕಾರ್ಡ್ಸ್ ಅಂತ ತೊಗೊಂಬಂದು ನಮ್ಮ ಕೈ ತೋರಿಸ್ಬೇಕು. 2ನೇ ಪಾಯಿಂಟ್. 3ನೇ ಪಾಯಿಂಟ್, ಸೋಷಿಯಲ್ ಆಡಿಟ್ 2027-26 ರದ್ದಾದ ಸಭೆ ನಡೆದಿದೆ ಎಂದು 15ನೇ ಹಣಕಾಸಿನಲ್ಲಿ ಹಣ ವರ್ಗಾವಣೆ ಮಾಡಿರುವುದು ನಾವು ದಾಖಲೆ ಸಮೇತ ನಿಮಗೆ ಕೊಡ್ತೇವೆ. ನೀವು ಒಂದು ವೇಳೆ ಇಲ್ಲ ಅಂದ್ರೆ ದಾಖಲೆ ತಗೊಂಡ್ಬರ್ಬೇಕು. 3ನೇ ಪಾಯಿಂಟ್. 4ನೇ ಪಾಯಿಂಟ್, ಪಂಚಾಯತಿ ಕಾರ್ಯಾಲಯದಲ್ಲಿ CC ಕ್ಯಾಮೆರಾ ಹಾಕದೇ ಇರುವುದು. ಯಾವುದೇ ಒಂದು ಸರ್ಕಾರಿ ಒಂದು ಕಾರ್ಯಾಲಯ ಅಂದ್ರೆ CC ಕ್ಯಾಮೆರಾ ಇರಬೇಕು, ನೀವು ಅದನ್ನ ಹಾಕದೇ ಇರುವುದು, ಇದು ಒಂದು ದುರುಪಯೋಗ. 5ನೇದು, ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ ಸರ್ಕಾರ 200 ಮನೆಗಳ ನಿಗದಿ ಮಾಡ್ಯದ, ಆ ಪಟ್ಟಿ ಒಳಗೆ ಬಡವರು ಲಿಸ್ಟ್ ಮಾಡಿ ಕಳ್ಸಾಕತ್ತಿಲ್ಲ ನೀವು, ಇದು ದುರುಪಯೋಗ. 5ನೇ ಪಾಯಿಂಟ್. 6ನೇದು, ನೋಡಲ್ ಅಧಿಕಾರಿ 31/2026 31/7/2026 ಸೇವೆಯಿಂದ ನಿವೃತ್ತಿ ಹಾಕಿದ್ರು. ಯಾರು? ಸರ್ಪಂಚ್ ಅಂತಾರ ಅವ್ರು, ನೋಡಲ್ ಅಧಿಕಾರಿಗಳು. 2026 ಗ್ರಾಮ ಸಭೆಯನ್ನು ನಿಗದಿ ಮಾಡಿ ಸರಿಯಾದ ಸಮಯಕ್ಕೆ ಬರದೇ ಇರುವುದು ಮತ್ತು ಅದಕ್ಕೆ ಪ್ರತಿ 3 ಗ್ರಾಮಗಳಲ್ಲಿ ಡಂಗೂರು ಹಾಕದೇನೆ ಹೂನಿಪ್ಪಿಗಿ ಪಂಚಾಯತಿ 2023 ಬ್ಯಾನರ್ ಅಂತ ತಂದು ಕಟ್ಟಿದ್ದು, ಇದು 2ನೇ ಕರ್ತವ್ಯ ಲೋಪ. 3ನೇದು, 37/2026 ಪಂಚಾಯತಿಗೆ ಬರದೆ ಹಣ ವರ್ಗಾವಣೆ ಮಾಡಿದ್ದು ಅದನ್ನು ಕಾಣಬಹುದು ನಾವು. 3ನೇ ಪಾಯಿಂಟ್. 4ನೇದು, ಪಂಚಾಯತಿಯನ್ನು ಸ್ಥಳಾಂತರಿಸಿ ಅದಕ್ಕೆ ನಾಮಫಲಕ ಹಾಕದೆ ಕಾರ್ಯನಿರ್ವಹಿಸುತ್ತಿರುವುದು 4ನೇ ಕರ್ತವ್ಯ ಲೋಪ. 23ನೇ ತಾರೀಕಿನಿಂದ ನಿನ್ನೆ ತನಕ ಅಟೆಂಡೆನ್ಸ್ ಸಹಿ ಮಾಡಿಲ್ಲ. ಈ ಎಂಡದಿಂದ ಒಂದಿನಾನು ಪಂಚಾಯತಿಗೆ ಬಂದಿಲ್ಲ ಅಧಿಕಾರಿಗಳು. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಯಾಕಂದ್ರೆ ನೋಡಿ CIC ಬಹಳ